ಇನ್ನು ಎರಡನೇ ಪಟ್ಟಿಯಲ್ಲಿ ಆಕಾಂಕ್ಷಿತರಿಗೆ ಆದ್ಯತೆ ಸಿಗಲಿದೆ. ಲಿಂಗಾಯತ ಸಮುದಾಯ ಸೇರಿ ಬೇರೆ ಬೇರೆ ಸಮುದಾಯಕ್ಕೂ ಕೂಡ ಹೆಚ್ಚಿನ ಪ್ರಿಫರೆನ್ಸ್ ಸಿಗಲಿದೆ. ಬೆಂಗಳೂರಿನಲ್ಲಿ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ರು ಕೊಟ್ಟಂತಹ ಹೇಳಿಕೆ ಇದು. ಹಿಂದೆ ನಾವು 7 ಜನ ಸಚಿವರಾಗಿದ್ವಿ, ಈಗ 3 ಸಚಿವರಾಗಿದ್ದೇವೆ. ಡಿಸಿಎಂ ಸ್ಥಾನ ಕೈತಪ್ಪಿದ್ದಕ್ಕೆ ಯಾವುದೇ ರೀತಿಯ ಅಸಮಾಧಾನ ಕೂಡ ಇಲ್ಲ ಅಂಥೇಳಿ ಎಂಬಿ ಪಾಟೀಲ್ರು ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ಸಚಿವ ಸಂಪುಟ ವಿಸ್ತರಣೆಯ ವಿಚಾರಕ್ಕೆ, ಡಿಸಿಎಂ ಸ್ಥಾನ ಕೈತಪ್ಪಿದ ವಿಚಾರಕ್ಕೆ, ಸದ್ಯ ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಬೆಳವಣಿಗೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದು ಹೀಗೆ. ಹಂತದ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಮುದಾಯದವಾರು ಆದ್ಯತೆ ಕೊಡಬೇಕು ಅನ್ನುವಂಥ ಚರ್ಚೆ ನಿಶ್ಚಿತವಾಗಿ ಕೊಟ್ಟೇ ಕೊಡ್ತಾರೆ. ಎಲ್ಲ ಹಿಂದೆನೂ ಕೂಡ ಕೊಟ್ಟಿದ್ದೀವಿ, ಈಗಲೂ ಕೊಟ್ಟಿದ್ದೀವಿ, ಮುಂದೆನೂ ಕೊಡ್ತೀವಿ. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಶ್ಚಿತವಾಗಿಯೂ ಕೂಡ ಕೊಟ್ಟೇ ಕೊಡ್ತೀವಿ. ಹಿಂದೆ ಎಷ್ಟು ನಮ್ಮ ಸಚಿವರಿದ್ದರು, ಸುಮಾರು 7 ಜನ ಸಚಿವರು ನಾವಿದ್ದೀವಿ. ಅಪಕಾರವಾಗಿ ಎಲ್ಲ ಕೊಟ್ಟೇ ಕೊಡ್ತಾರೆ. ಈಗ 3 ಜನ ಆಗಿದೆ. ಇನ್ನು ಮುಂದಿನ ಹಂತದಲ್ಲಿ ಲಿಂಗಾಯತರಿಗಾಗಲಿ ಬೇರೆ ಬೇರೆ ಸಮುದಾಯ, ಒಂದೇ ಒಂದು ಸಮುದಾಯ ಅಂತಲ್ಲ, ಎಲ್ಲ ಸಮುದಾಯಗಳಿಗೆ ಸೂಕ್ತವಾದಂಥ ಪ್ರಾತಿನಿಧ್ಯ ಕೊಡ್ತೀವಿ. ಎಂಬಿ ಪಾಟೀಲ್ ಅವರಿಗೆ ಪ್ರಮೋಷನ್ ಸಿಗುತ್ತೆ ಅಂದ್ಕೊಂಡಿದ್ರು ಸರ್ ನಿಮ್ಮ ಅಭಿಮಾನಿಗಳು. ಯಾಕೆ ಸರ್ ಬರೀ ಇದೇ ಖಾತೆಯಲ್ಲಿ ಬಸ್ಸಿ ನೋಡಿ, ಕಾಂಗ್ರೆಸ್ ಏನೋ ಮಾನದಂಡಗಳಿರ್ತವೆ. ಈಗ ಪರಮೇಶ್ವರ್ ಅವರು ಹಿರಿಯರು, KPCC ಅಧ್ಯಕ್ಷರಾಗಿ 6-8 ವರ್ಷ ಕೆಲಸ ಮಾಡಿದರು. ಅವರು DCM ಆಗಿದ್ದು ನನಗೆ ಸಂತೋಷ ಇದೆ. ಅವ್ರಿಗಿಂತ ಜಾಸ್ತಿ ಸಂತೋಷ ನನಗಿದೆ. ಹೀಗಾಗಿ ಸಮಯ ಬರ್ತದೆ, ಎಲ್ಲನೂ ಕೂಡ ಸೂಕ್ತ ಸಂದರ್ಭದಲ್ಲಿ ನನಗೆ ಯಾವುದೇ ಕೂಡ ಅಸಮಾಧಾನ ಆಗಲಿದೆ, ಯಾವುದೂ ಇಲ್ಲ. ಇವತ್ತು ನನಗೆ ಅದೇ ಖಾತೆಯಲ್ಲಿ ಮುಂದುವರಿಸಿದ್ದಾರೆ ಇಂಡಸ್ಟ್ರೀಸು ಮತ್ತು IDD. ಈಗಾಗಲೇ ನಾನು ಸ್ವಲ್ಪ ಸಾಕಷ್ಟು ಕೆಲಸ ಮಾಡಿದೆ, ಅದನ್ನು ಮುಂದುವರಿಸ್ಕೊಂಡು ಹೋಗ್ತೇನೆ. ಒಂದು ಕಡೆ DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಹಿರಿಯರ ಅಸಮಾಧಾನ, ಮತ್ತೊಂದು ಕಡೆ ಸಚಿವ ಸಂಪುಟವನ್ನ ವಿಸ್ತರಣೆ ಮಾಡಬೇಕಾದಂತಹ ಸವಾಲು. ಹೇಗೆ ಇದನ್ನ ಹ್ಯಾಂಡಲ್ ಮಾಡ್ತಾರೆ DK ಶಿವಕುಮಾರ್ ಅವರು ಅನ್ನೋದು ಪ್ರಶ್ನೆ.